ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥ ಲೋಕಾರ್ಪಣೆ ಅಂಗವಾಗಿ ದಿನಾಂಕ 12-4-2025 ರಿಂದ 22-4-2025 ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. 12ರಂದು ಸಾಯಂಕಾಲ 7ಕ್ಕೆ ಆಧ್ಯಾತ್ಮ ಪ್ರವಚನವನ್ನ ಮಣಕವಾಡ ಮಠದ ಶ್ರೀ ಅಭಿನವ ಮಣಿಪ್ರ ಮೃತ್ಯುಂಜಯ ಮಹಾಸ್ವಾಮಿಗಳು ನೆರವೇರಿಸುವವರು. ದಿನಾಂಕ 12ರಂದು ನಂದಿ ಧ್ವಜಾರೋಹಣ ನೆರವೇರುವುದು. 13ರಂದು ಪ್ರವಚನ ಕಾರ್ಯಕ್ರಮದಲ್ಲಿ ಕೆಇಬಿ ಸೆಕ್ಷನ್ ಆಫೀಸರ್ ರೋಣ ರಾಘವೇಂದ್ರ ವಿ ಸಾಲಿಮನಿ ಮತ್ತು ಲಕ್ಷ್ಮೀಕಾಂತ ಕಟ್ಟಿ ಉಪಸ್ಥಿತರಿದ್ದು, ದಿನಾಂಕ 14ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ರಥದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಹಾಗೂ ರುದ್ರಾಭಿಷೇಕ ಶ್ರೀ ಮಘಚ ಶಿವ ಪೂಜಾ ಶಿವ ದೇವರು ನವಗ್ರಹ ಹಿರೇಮಠ ಬಾದಾಮಿ ಇವರು ನೆರವೇರಿಸಿದರು. ಸಾಯಂಕಾಲ ಅಧ್ಯಾತ್ಮ ಪ್ರವಚನ ಕಿತ್ತೂರಿನ ಪರಮ ಪೂಜ್ಯ ಶ್ರೀ ಓಂ ಗುರೂಜಿ ಸುಕುಮಾರ ಆಶ್ರಮ ಚನ್ನಮ್ಮನ ಕಿತ್ತೂರು ಶ್ರೀಗಳು ನೆರವೇರಿಸಿದರು. ಅಧ್ಯಾತ್ಮದ ಕಡೆಗೆ ನಡೆ, ಇದೇ ನಮ್ಮ ಜನ್ಮ ಕಡೆ ಎಂಬುವ ಅರ್ಥದಲ್ಲಿ ಅಧ್ಯಾತ್ಮಕ್ಕೆ ಇಡೀ ವಿಶ್ವವೇ ತಲೆಬಾಗುವ ಶಕ್ತಿ ಇದರಲ್ಲಿ ಇದೆ. ಅದಕ್ಕಾಗಿ ತಾವು ಶಿವ ಶರಣ ದರ್ಶನ, ಪಾದ ಪೂಜೆ, ವಿವಿಧ ಮಂತ್ರ ಘೋಷ, ಮಂತ್ರ ಪಠನೆ ಹೀಗೆ ಹಲವಾರು ಪೂಜೆ ಮಾಡುವ ಮೂಲಕ ಮುಕ್ತಿ ಎಂದು ಶ್ರೀಗಳು ಹೇಳಿದರು. ಶ್ರೀಮಠದ ವ್ಯವಸ್ಥೆ ಭಾರಿ ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಸ್ಥಳದ ಊಟದ ವ್ಯವಸ್ಥೆ, ಅತಿಥಿಗಳಿಗೆ ಗೌರವ ನೀಡುವುದು, ಬಂದ ಭಕ್ತರು ಯಾವುದೇ ತೊಂದರೆ ಆಗದ ಹಾಗೆ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಹಾಗೂ ಯುವಕ ಯುವತಿಯರು, ಸದ್ಭಕ್ತರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಎಷ್ಟು ಅದ್ಭುತವಾಗಿ ಹೇಳ್ತಾರ ಅಂತ ಅಂದ್ರೆ, ವಾಯುವ ಗುಣವ ಸರ್ಪ ಬಲ್ಲದು, ವಾಯುವ ಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರಿವೆ ಬಲ್ಲದು, ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ಶಿವಜ್ಞಾನವನ್ನರಿಯದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟಕ ಕಾರಣ ಕಲಿದೇವರ ದೇವ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಈ ವಚನವನ್ನು ಹೇಳಿದ್ದಾರೆ. ಇದರ ಅರ್ಥ ಎಷ್ಟ ತಿಳ್ಕೊಂಡ್ಬಿಡ್ರಿ, ಎಷ್ಟು ಅದ್ಭುತವಾಗಿ ನಮ್ಗೆ ಕೊಡುಗೆ ಕೊಟ್ಟಿದ್ದಾರ ಅಂತ ಅಂದ್ರೆ, ನಮ್ಗ ಅರಿವು ಅದನ್ನು ಓದಿ ಅರ್ಥವನ್ನು ಮಾಡಿಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿದ್ದೇ ನಿಜ ಆಗಿತ್ತಂತ ಅಂದ್ರೆ, ನಮ್ಮ ದೇಶ ವಿಶ್ವಗುರು ಆಗ್ಬೇಕಂತ ಏನು ಕನಸಿಟ್ಕೊಂಡಾರಲ್ಲ, ಇಡೀ ನಮ್ಮ ಜಗತ್ತಿನೊಳಗ ನಮ್ಮ ದೇಶದೊಳಗ 12ನೇ ಶತಮಾನದ ಶಿವಶರಣರು ಹಾಕಿ ಕೊಟ್ಟಂತ ಮಾರ್ಗದೊಳಗೆ ಹೋಗಿದ್ದೇ ನಿಜ ಆಗಿತ್ತಂದ್ರ ನಮ್ಮ ದೇಶ ನಮ್ಮ ವಿಶ್ವಗುರು ಆಗಕ್ ಸಾಧ್ಯ ಐತಿ. ಅದಕ್ಕಾಗಿ ಈ ಒಂದು ವಚನವನ್ನು ಹೇಳ್ತಾರ. ಮಡಿವಾಳ ಮಾಚಿದೇವರು ಅದ್ಭುತವಾಗಿ ಹೇಳಿದ್ದಾರೆ, ವಾಯುಗುಣವ ಸರ್ಪ ಬಲ್ಲೋದು, ವಾಯುಗುಣವ ಸರ್ಪ ಬಲ್ಲೋದು ಅಂತ ಅಂದ, ಸರ್ಪ ಅಂತ ಅಂದ್ರೆ ಏನಂತೀರಿ? ಆದಿಶೇಷ ಅಂತ ಕರಿತೀವಿ, ಹಾವು ಅಂತೀರಿ, ಹೌದಲ್ಲ? ವಾಯುಗುಣವನ್ನು, ವಾಯು ಅಂತ ಅಂದ್ರೆ ಗಾಳಿ, ಈ ಗಾಳಿಯ ಶಕ್ತಿಯನ್ನು ಕಂಡುಹಿಡಿಯುವಂತ ಶಕ್ತಿ ಯಾರಾದ್ರೂ ಈ ಜಗತ್ತಿನೊಳಗೆ ಕೊಟ್ಟಾನ ಅಂತ ಅಂದ್ರ ಆದಿಶೇಷ ಅಂತ ಎಣಿಸಿಕೊಂಡಂತ ಹಾವಿಗೆ ಪಟ್ಟಿದ್ದಾನೆ. ಈ ಒಂದು ಗಾಳಿಯಲ್ಲಿ ಒಳಗ 6 ತಿಂಗಳ ಪರ್ಯಂತರವಾಗಿ ಆ ಆದಿಶೇಷ ಆದಂತ ನಾಗರ ಹಾವುಗಳು, ಆ ಹಾವು ಆ ಗಾಳಿಯನ್ನು ಸೇವನೆಯನ್ನು ಮಾಡಿಕೊಂಡು ಜೀವನವನ್ನು ಬದುಕ್ತದೆ. ಇನ್ನು 6 ತಿಂಗಳ ಹಾವಿನ ಕೆಲಸ ಏನು ಅಂತ ಅಂದ್ರ, 6 ತಿಂಗಳ ಹವಾಮಾನದೊಳಗೆ ಬದುಕಿದ್ರ ಇನ್ನು 6 ತಿಂಗಳ ಕ್ರಿಮಿ ಕೀಟಗಳನ್ನು ತಿಂದು ಹಾವು ಬದುಕ್ತಂತ. ಭಗವಂತ ಹೇಳ್ತಾನ, ಈ ವಾಯುವ ಗುಣವನ್ನು ಕಂಡುಹಿಡಿಯುವಂತ ಶಕ್ತಿ ಆ ಸರ್ಪಗ ಕೊಟ್ಟೇನೆ, ಆ ಹಾವಿಗೆ ಕೊಟ್ಟೇನೆ. ಆ ಹಾವು ಅದರ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿ ಮಹಾತ್ಮರ ಒಂದೇ ಒಂದು ವಾಕ್ಯ ನಮ್ಮ ಒಳಗೆ ಕಿವಿ ಒಳಗೆ ಬಿತ್ತು ಅಂತ ಅಂದ್ರ, ಮನುಷ್ಯನೊಳಗೆ ಬಿತ್ತು ಅಂತ ಅಂದ್ರ ಎಲ್ಲವೂ ಆ ಒಂದು ಕಳೆದು ಹೋಗುವಂತ ಶಕ್ತಿ ಮಹಾತ್ಮರ ವಾಣಿಗೆ ಅಂತ. ಅದಕ್ಕಾಗಿ ಭಗವಂತ ಹೇಳ್ತಾನ, ಏ ಪುಣ್ಯಾತ್ಮ, ಇಷ್ಟೆಲ್ಲ ನೀನು ಬುದ್ಧಿವಂತ ಇದೆಯಾ, ಜ್ಞಾನವಂತ ಇದೆಯಾ, ವಿಚಾರವಂತ ಇದೆಯಾ, ಈ ಜಗತ್ತನ್ನೇ ಮರು ಸೃಷ್ಟಿ ಮಾಡುವಂತ ಶಕ್ತಿ ನೀನು ಒಳಗೆ ಕೊಟ್ಟೇನಿ. ಅದು ನೀ ಏನು ಮಾಡಾಕತ್ತೀಯ ಅಂತ ಅಂದ್ರ, ನೀನು ಎದಕ್ಕೆ ಕಳಿಸಿದ್ದೇನೆ ಆ ಕೆಲಸವನ್ನು ಬಿಟ್ಟಿಯ, ಬೇರೆ ಕೆಲಸವನ್ನು ಮಾಡಕ್ ಆರಂಭ ಮಾಡಿ. ಅಂತ ಅಂದ್ರ ಹೆಂಗಾಗೈತಿ ಅಂತ ಅಂದ್ರೆ, ನಾವು ಭಗವಂತ ಎದಕ್ಕೆ ಕಳಿಸಿದ್ದಾನ ಆ ಕೆಲಸವನ್ನು ಬಿಟ್ಟೇವೆ, ಬೇರೆ ಕೆಲಸವನ್ನು ನಾವು ಆರಂಭ ಮಾಡಿದ್ದೇವೆ. ಕಾರಣ ನೋಡಿರ್ಬೇಕಾದ್ರೆ ವಿಚಾರ ಮಾಡಿ. ಡಾಕ್ಟರ್ ಕೆಲಸವನ್ನು ಬಿಟ್ಟಾನ, ಡಾಕ್ಟರ್ ಕೆಲಸವನ್ನು ಬಿಟ್ಟು ಯಾರು ಜಾಸ್ತಿ ರೊಕ್ಕ ಕೊಡ್ತಾನ ಅವ್ರ ಪೇಷಂಟ್ಗಳು ನೋಡ್ತಾನ.